ಯೋಹಾನನು ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 12ನೇ ವಾಕ್ಯ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಅಂತ್ಯಕಾಲದಲ್ಲಿ ಸಂಭವಿಸುವಂತ ಅನೇಕ ವಿಷಯಗಳ ಕುರಿತಾಗಿ ತನ್ನ ಶಿಷ್ಯರೊಟ್ಟಿಗೆ ಹಂಚಿಕೊಳ್ಳುತ್ತಿರುವಂತ ಸಮಯದಲ್ಲಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಈಗಾಗಲೇ ಆತನು ಅನೇಕ ವಿಷಯಗಳನ್ನ, ಅನೇಕ ಗೂಢಾರ್ಥಗಳನ್ನ ತನ್ನ ಶಿಷ್ಯರೊಟ್ಟಿಗೆ ಹಂಚಿಕೊಂಡಿದ್ದಾನೆ. ಕೆಲವೊಂದನ್ನ ವ್ಯಕ್ತವಾಗಿ ಬಹಿರಂಗವಾಗಿ ಹೇಳಿದ್ದಾನೆ. ಅದಾದ ನಂತರ ಅವರನ್ನು ನೋಡಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ ಎಂಬುದಾಗಿ. ಅಂದ್ರೆ ನಾನು ಇದುವರೆಗೂ ಅನೇಕ ವಿಷಯಗಳನ್ನು ನಿಮಗೆ ತಿಳಿಸಿದ್ದೇನೆ, ಅದನ್ನು ನೀವು ಹೊರುವುದಕ್ಕೆ ಸಮರ್ಥರಾಗಿದ್ದೀರಿ ಎಂಬುದಾಗಿ ನನಗೆ ಗೊತ್ತು. ಆದರೆ ನಾನು ತಿಳಿಸಬೇಕಾಗಿರುವುದು ಇನ್ನೂ ಕೂಡ ಇದೆ, ಅವುಗಳನ್ನು ಹೊರುವುದಕ್ಕೆ ನಿಮಗೆ ಬಲ ಸಾಲದು. ಆದ್ದರಿಂದ ಇಷ್ಟಕ್ಕೆ ನಾನು ನಿಲ್ಲಿಸುತ್ತೇನೆ, ಮುಂದುವರೆದು ಇನ್ನೂ ಅನೇಕ ವಿಷಯಗಳು ನಿಮಗೆ ತಿಳಿಸಲ್ಪಡುತ್ತದೆ ಎಂಬುದಾಗಿ ಆತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ಎರಡು ವಿಷಯಗಳನ್ನು ಸ್ಪಷ್ಟವಾಗಿ ಗಮನಿಸಬಹುದು. 3.5 ವರ್ಷಗಳು ಯೇಸು ಕ್ರಿಸ್ತನೊಂದಿಗೆ ನಡೆದು ಆತನ ಬೋಧನೆಗಳನ್ನು ಕೇಳಿ ಆತನ ಅದ್ಭುತಗಳನ್ನು ಕಂಡು ಆತನನ್ನ ಗ್ರಹಿಸಿಕೊಂಡಂತ ಹೃದಯಗಳಿಗೆ, ಗ್ರಹಿಸಿಕೊಂಡಂತ ಜೀವಿತಗಳಿಗೆ ಆತನು ತನ್ನ ರಹಸ್ಯಗಳನ್ನ ಬಯಲು ಮಾಡುತ್ತಾ ಅವರಿಗೆ ಹೇಳಬೇಕಾದನ್ನ ಹೇಳುತ್ತಾ ಇದ್ದಾನೆ. ಈ ರೀತಿಯಾಗಿ ಸ್ವಲ್ಪ ವಿಷಯಗಳು ತಿಳಿಸಲ್ಪಟ್ಟ ನಂತರ ಇನ್ನೂ ಕೆಲವೊಂದು ವಿಷಯಗಳು ತಿಳಿಸಬೇಕಾಗಿದೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅದಕ್ಕೆ ನೀವು ಪವಿತ್ರಾತ್ಮನನ್ನ ಹೊಂದಬೇಕು. ಆತನ ಮೂಲಕವಾಗಿ ಇನ್ನೂ ಅನೇಕ ರಹಸ್ಯಗಳು ನಿಮಗೆ ಬಹಿರಂಗವಾಗುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ನುಡಿಯುತ್ತಾ ಇದ್ದಾನೆ. ಅಂದ್ರೆ ದೇವರ ರಹಸ್ಯಗಳನ್ನ, ದೇವರ ವಿಷಯಗಳನ್ನ, ದೇವರ ಚಿತ್ತವನ್ನ ಅರಿತುಕೊಳ್ಳಬೇಕು ಅಂದ್ರೆ ಮೊದಲನೆಯದಾಗಿ ನಾವು ಬಲಿಷ್ಠರಾಗಿ ಅದನ್ನ ಹೊರುವುದಕ್ಕೆ ಶಕ್ತರಾಗಿರಬೇಕು. ಆ ಒಂದು ಬಲ, ಆ ಒಂದು ಶಕ್ತಿ ನಮಗೆ ದೇವರ ವಾಕ್ಯಗಳನ್ನು ಕೇಳಿ ಅದನ್ನು ಅನುಸರಿಸಿ ನಡೆಯುವುದರಿಂದ ಬರುತ್ತದೆ. ಹಾಗೆ ಎರಡನೆಯದಾಗಿ ಪವಿತ್ರಾತ್ಮನ ಮೂಲಕವಾಗಿ ಬರುತ್ತದೆ. ಇದೆರಡರಲ್ಲಿ ಕೂಡ ನಾವು ಬೆಳೆಯುತ್ತಾ ಬಲಿಷ್ಠರಾಗುತ್ತಾ ಬರುವುದಾದರೆ ದೇವರ ಅನೇಕ ರಹಸ್ಯಗಳು ನಮಗೆ ಬಹಿರಂಗವಾಗುತ್ತಾ ಆತನ ಜ್ಞಾನದಲ್ಲಿಯೂ ತಿಳುವಳಿಕೆಯಲ್ಲಿಯೂ ವೃದ್ಧಿಯಾಗುತ್ತಾ ಆತನ ಚಿತ್ತವನ್ನ ನೆರವೇರಿಸಬಹುದಾಗಿದೆ. ದೇವರು ನಮ್ಮ ಮೂಲಕ ಬಲಿಷ್ಠವಾದಂಥ ಉನ್ನತವಾದಂಥ ಕಾರ್ಯಗಳನ್ನ ನೆರವೇರಿಸುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತವನ್ನ ದೇವರ ವಾಕ್ಯಗಳನ್ನ ಓದಿ ಧ್ಯಾನಿಸಿ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಹಾಗೆ ಪವಿತ್ರಾತ್ಮನ ಬಲದಿಂದ ತುಂಬಿಸಲ್ಪಡುವುದಕ್ಕೂ ಸಮರ್ಪಿಸಿರಿ. ಇದೆರಡೂ ಕೂಡ ಪವಿತ್ರಾತ್ಮನ ಮೂಲಕವಾಗಿಯೇ ನಡೆಯುವಂಥದ್ದು. ಆದ್ದರಿಂದ ಪವಿತ್ರಾತ್ಮನೊಟ್ಟಿಗಿರುವಂಥ ನಿಮ್ಮ ಒಡನಾಟದಲ್ಲಿ ನೀವು ಸರಿಯಾಗಿದ್ದರೆ ಸಾಕು. ಆತ ನಿಮ್ಮನ್ನು ವಾಕ್ಯದ ಮೂಲಕವಾಗಿ ಕೂಡ ಬಲಪಡಿಸುತ್ತಾನೆ. ತನ್ನ ಬಲದಿಂದ ಕೂಡ ನಿಮ್ಮನ್ನ ಶಕ್ತೀಕರಿಸಿ ದೇವರ ಚಿತ್ತಾನುಸಾರವಾಗಿ ಸಕಲವನ್ನು ಮಾಡುವಂತೆ, ಸಕಲವನ್ನು ಗ್ರಹಿಸಿಕೊಳ್ಳುವಂತೆ ಮುನ್ನಡೆಸುತ್ತಾನೆ. ಅದಕ್ಕೋಸ್ಕರ ನಮ್ಮನ್ನು ಸಮರ್ಪಿಸಿ ನಮ್ಮ ಜೀವಿತ ಇದ್ದ ಹಾಗೆ ಇದ್ದರೆ ಸಾಲದು, ಇನ್ನೂ ಬೆಳೆಯಬೇಕು, ಕ್ರಿಸ್ತನ ಶಿರಸ್ಸಿನವರೆಗೂ ನಾವು ವೃದ್ಧಿಯಾಗಬೇಕು ಎಂಬುದಾಗಿ ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ 3.5 ವರ್ಷಗಳು ನಿನ್ನ ಸಂಗಡ ಇದ್ದು ನಿನ್ನ ಉಪದೇಶಗಳನ್ನು ಕೇಳಿ ನಿನ್ನ ನಡವಳಿಕೆಯನ್ನು ನೋಡಿಯಪ್ಪ ಸ್ವಲ್ಪ ಬಲವನ್ನು ಹೊಂದಿದಂಥ ನಿನ್ನ ಶಿಷ್ಯರಿಗೆ ನೀನು ಅನೇಕ ರಹಸ್ಯಗಳನ್ನು ಬಹಿರಂಗಪಡಿಸಿದೆ. ಅವರು ಹೊರುವಷ್ಟು ಅಪ್ಪ ನೀನೆಲ್ಲವನ್ನ ತಿಳಿಸಿ ಹೇಳಿದೆ. ಅದರ ನಂತರ ಪವಿತ್ರಾತ್ಮನನ್ನು ಹೊಂದಿದ ಮೇಲೆ ನಿಮಗೆ ಇನ್ನೂ ಅನೇಕ ವಿಷಯಗಳು ಬಹಿರಂಗವಾಗಲಿದೆ. ನೀವು ಅವುಗಳನ್ನು ಹೊರಲು ಶಕ್ತರಾಗುತ್ತೀರಾ ಎಂಬುದಾಗಿ ತಿಳಿಸಿದಂತೆ ಈ ದಿವಸಗಳಲ್ಲಿ ನಮ್ಮ ಜೀವಿತವೂ ಕೂಡ ವಾಕ್ಯಗಳನ್ನು ಧ್ಯಾನಿಸುವುದರಲ್ಲಿಯೂ ಪವಿತ್ರಾತ್ಮನ ಬಲದಲ್ಲಿ ಅಪ್ಪ ವೃದ್ಧಿಯಾಗುವುದರಲ್ಲಿಯೂ ಅಪ್ಪ ನಿರತವಾಗಿರುವುದಕ್ಕೆ, ಅದರಲ್ಲಿ ಮುಂದುವರಿಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ವಾಕ್ಯಗಳಲ್ಲಿ ಅಪ್ಪ ತೀಕ್ಷ್ಣತೆ ಉಳ್ಳವರಾಗಿ, ಅದರ ಬಲದಿಂದ ತುಂಬಿದವರಾಗಿ, ಜ್ಞಾನದಿಂದ ತುಂಬಿದವರಾಗಿ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಪವಿತ್ರಾತ್ಮನೇ ಅಪ್ಪ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂತಹ ಜ್ಞಾನವನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು ಕರ್ತನೆ. ಹಾಗೆ ಅಪ್ಪ ನಿನ್ನ
ಬಲದಿಂದ ತುಂಬಿಸಿ ಅವರನ್ನು ಶಕ್ತೀಕರಿಸಿ ಅಪ್ಪ, ಸೈತಾನ ಕಾರ್ಯಗಳನ್ನು ಮುರಿದು ಲಯಪಡಿಸಿ ಕರ್ತನ ಉದ್ದೇಶಗಳನ್ನು ನೆರವೇರಿಸುವಂತ ತೀಕ್ಷ್ಣವಾದ ಆಯುಧಗಳಾಗಿ ಮುಂದುವರಿದಕ್ಕೆ ಸಹಾಯ ಮಾಡು. ನಿನ್ನ ಚಿತ್ತವು ಅಪ್ಪ, ನಿನ್ನ ಕಾರ್ಯಗಳು, ನಿನ್ನ ರಹಸ್ಯಗಳು ಜೀವಿತಗಳಿಗೆ ಬಹಿರಂಗವಾಗಲಿ. ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ಆರೋಗ್ಯವನ್ನು, ಬಲವನ್ನು, ದೀರ್ಘಾಸನ್ನು ಕೊಟ್ಟು ಜೀವಿತಗಳನ್ನು ತೃಪ್ತಿಪಡಿಸು. ನಿನ್ನ ರೀತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನ್ಮಳಿಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.